ಇಷ್ಟು ದಿನ ಕೈಮಾ ಸಾರು ಭಾಗ 2 ಹೇಳಿದ್ನಲ್ಲ, ಸ್ವಲ್ಪ ಕೈಮಾ ಸಾಂಬಾರು, ಸ್ವಲ್ಪ ವಡೆನೂ ಮಾಡ್ತೀವಂತ. ಅದಕ್ಕೆ ಇವಾಗ ರೆಡಿ ಇದೆ, ಎಲ್ಲ ರೆಡಿಯಾಗಿದೆ. ಈ ವಡೆ ಮಾಡಬೇಕು, ಎಲ್ಲ ತಟ್ಟಿಟ್ಟಿದ್ದೀವಿ. ನನ್ನ ಹೆಂಡತಿ ಎಲ್ಲ ತಟ್ಟಿಟ್ಟವಳೆ. ಇಲ್ಲಿ ಎಣ್ಣೆ ಹಾಕಿ ದೋಸೆ ಕಲ್ಲು ಕೂಡ ರೆಡಿ ಇದೆ. ಏನಿಲ್ಲ, ಶುರು ಮಾಡೋದೆ. ಮಂಗಳಗರಮ 2வது பாகம் இது. கன்னடம் யாருக்கு புரியாது அவருக்கு தமிழில் சொல்கிறேன். அதான் கைமா குழம்பு செய்வோம் அப்படின்னு மத்தியானம் சொல்லியிருந்தோம். கூட கைமா வடைக்கு கொஞ்சம் எடுத்து வச்சிருக்கிறேன் அப்படின்னு சொல்லியிருந்தேன். தமிழ் கொஞ்சம் பெப அந்த அளவுக்கு சரியாக வராது, ಅಡ್ಜಸ್ಟ್ பண்ணிக்கிங்க. ಸ್ವಲ್ಪ ತಮಿಳು ಯಾರಿಗೆ ಬರಲ್ಲ ಅವ್ರಿಗೆ, ಕನ್ನಡ ಯಾರಿಗೆ ಬರಲ್ಲ ಅವ್ರಿಗೆ ತಮಿಳಲ್ಲಿ ಹೇಳ್ತಾ ಇದ್ದೀನಿ, ಯಾರು ಬೇಜಾರು ಮಾಡ್ಕೋಬೇಡಿ. ಇದು ಟೂ ಇನ್ ಒನ್ ಲ್ಯಾಂಗ್ವೇಜಲ್ಲಿ ಮಾಡ್ತಾಯಿದ್ದೀನಿ. ಎಲ್ಲ ಸಪೋರ್ಟ್ ಮಾಡಿ, ಸ್ವಲ್ಪ ಬಡವ್ರ ಮಕ್ಳಿಗೆ ಬೆಳೆಸಿ. ಆವಾಗಲೇ ಸುಮ್ಮನೆ ಟೇಸ್ಟ್ಗೆ ಅಂತ ಒಂದು ಉಪ್ಪು ಖಾರ ನೋಡೋಕ್ಕೆ ಅಂತ ಮಾಡಿದೆ. ಅದು ನನ್ನ ಮಗ ತಿಂತಾಯಿದ್ದಾನೆ, ತೋರಿಸ್ತೀನಿ ರೀ. ವಿಡಿಯೋ ಮಾಡಿದ ತಕ್ಷಣನೇ ನಾಚ್ಕೋತಾವನೆ, ಮಗ ತೋರಿಸ್ದೆ. ಸ್ಕೂಲಿಂದ ಬಂದಿದ್ದಾನೆ, ಸ್ನ್ಯಾಕ್ಸ್ ಥರ ಮಾಡ್ತಾಯಿದ್ದೀನಿ. ಕಾಣಿಸ್ತಾ ಇದ್ದೀನ ನಾನು? ಯಾವತ್ತು ಸ್ಟೋನ್ ಫುಲ್ ಸಾಕ. ಅದು ನನ್ನ ಮಗ ಮರಾಠಿಯಲ್ಲಿ ಸ್ವಲ್ಪ ಮಾತಾಡ್ತಾ ಇದ್ದಾನೆ. ಚೆನ್ನಾಗಿ ಬರ್ತಾ ಇದೆ, ಚೆನ್ನಾಗಿ ಫ್ರೈ ಆಗಿ ಚೆನ್ನಾಗಿ ಬರ್ತಾ ಇದೆ. ಏನೋ ಮಗನೇ, ಆಯ್ತಿರೋ. ನನ್ನ ಮಾತೃಭಾಷೆ ಮರಾಠಿ. ನನ್ನ என்னோட தாய்மொழி மராಠಿ. என் பையன் கொஞ்சம் என் கூட ಮರಾಠಿಯಲ್ಲಿ தான் பேசுவான். ನನ್ನ ಮಗ ಸ್ವಲ್ಪ ನನ್ನ ಜೊತೆ ಮರಾಠಿಯಲ್ಲೇ ಮಾತಾಡ್ತಾನೆ. ನಮ್ಮ ಮನೆಯವರು ಕೂಡ ಎಲ್ಲ ಮರಾಠಿಯವರೇ, ಆದರೆ ಅವ್ರು ಇದ್ದದ್ದು ಹೊಸೂರು. ಅದರಿಂದ ಆ ಕಡೆಯವ್ರಿಗೆ ಈ ಕಡೆಯವ್ರಿಗೆ ಎಲ್ಲರೂ ಗೊತ್ತಾಗಲಿ, ಅವ್ರ ರಿಲೇಷನ್ಗೆ ನಮ್ಮ ರಿಲೇಷನ್ಗೆಲ್ಲ ಗೊತ್ತಾಗಲಿ ಅಂತ ಅಷ್ಟೇ. ಓಕೆ ಫ್ರೆಂಡ್ಸ್, ವೆಯ್ಟ್ ಮಾಡಿ. ಇದು ಹೇಗೆ ಬಂದಿದೆ ಅಂತ ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ. ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆಯ್ತಾ ಇದೆ, ಹಾಗೇ ವೆಯ್ಟ್ ಮಾಡಿ. ಹಿಂಗಲ್ಲ, ಹಿಂಗೆ. ಫೈನಲ್ ಆಗಿ ಈ ಥರ ಬಂದಿದೆ. ಟೇಸ್ಟ್ ನೋಡೋಣ. ಸಕ್ಕತ್ತಾಗಿ ಬಂದಿದೆ. ನಿಮಗೆ ಚೆನ್ನಾಗಿದೆ ಅನ್ನೋ. ಸೂಪರ್.